ಇನ್ನು ಕೊನೆಗೂ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ ಬೀದರ್ ಎಟಿಎಂ ದರೋಡೆಕೋರರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರೋಡೆಕೋರರನ್ನ ಬಿಹಾರ್ನಲ್ಲಿ ಬಂಧಿಸಿ ಬೀದರ್ಗೆ ಕರೆತಂದಿದ್ದಾರೆ ಬೀದರ್ನ ಪೊಲೀಸರು. ಅಮನ್ ಮತ್ತು ಅಲೋಕ್ ಎಂಬ ಆರೋಪಿಗಳನ್ನ ಬಂಧಿಸಿ ಬೀದರ್ಗೆ ಕರೆತಂದಿದ್ದಾರೆ ಪೊಲೀಸರು. ಬೀದರ್ನ ಎಸ್ಪಿ ಕಚೇರಿಗೆ ಇಬ್ಬರು ಆರೋಪಿಗಳನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬೀದರ್ನ ಪೊಲೀಸರು. ಕಳೆದ ವರ್ಷ ಜನವರಿಯಲ್ಲಿ ಈ ಬೀದರ್ ನಗರದಲ್ಲಿರುವಂಥ ಶಿವಾಜಿ ವೃತ್ತದ SBI ATM ಬಳಿ ದರೋಡೆ ಆಗಿತ್ತು. ಹಾಗಾಗಿ ಆಪರೇಷನ್ ಮಾಡಿದಾಗ ಆಕ್ಸಿಡೆಂಟ್ ಆಗಿದ್ದ ಪೊಲೀಸ್ ಕ್ರೀಟಾ ಕಾರ್ ಅನ್ನು ಕೂಡ ತಂದಿದ್ದಾರೆ ಪೊಲೀಸರು. ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸಲಿದ್ದಾರೆ ಬೀದರ್ನ ಪೊಲೀಸರು ಆರೋಪಿಗಳು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಬೇಕಾಗಿರಲಿಲ್ಲ. ಸುಮಾರು 5-6 ರಾಜ್ಯಗಳಲ್ಲಿ ಸಾಕಷ್ಟು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಕೂಡ ಈ ಒಂದು ಆರೋಪಿಗಳು ಭಾಗಿಯಾಗಿದ್ದು ಅವರ ಎಡೆಮುರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಈ ಒಂದು 2-3 ವಾಹನಗಳಲ್ಲಿ ಆ ಒಂದು ಪ್ರಮುಖ ಆರೋಪಿಗಳನ್ನು ಈಗ ಕರೆತರಲಾಗ್ತದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ ಅಂದ್ರೆ ಆ ಒಂದು ಆರೋಪಿಗಳಿಗೆ ಎಲ್ಲ ರೀತಿಯಿಂದ ಅಂದ್ರೆ ಯಾವುದು ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ ಈ ಒಂದು ಅಮನ್ ಕುಮಾರ್ ಹಾಗೂ ಅಲೋಕ್ ಕುಮಾರ್ ಎಂಬ ಇಬ್ಬರು ಪ್ರಮುಖ ಆರೋಪಿಗಳನ್ನೀಗ ಪೊಲೀಸರು ವಶಕ್ಕೆ ಪಡೆದು ಈಗ ವಿಚಾರಣೆಗೆ ಕೂಡ ಕರೆತರಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂದ್ರೆ ಬೀದರ್ನಲ್ಲಿ ಸುಮಾರು 1 ವರ್ಷ 7 ತಿಂಗಳ ಕಾಲ ನಿರಂತರವಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ನಡೆಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಪ್ರಮುಖ ಆರೋಪಿಗಳು ಈಗ ಅಂದ್ರೆ ಇವರನ್ನು ಅಂದ್ರೆ ಬೀದರ್ SP ಪ್ರದೀಪ್ ಕುಂಟಿ ಅವರು ಸ್ವತಃ ಕಾರ್ಯಾಚರಣೆಗೆ ಅವರನ್ನು ಅರೆಸ್ಟ್ ಮಾಡುವಲ್ಲಿ ಕೂಡ ಸಕ್ಸಸ್ ಆಗಿದ್ದಾರೆ. ಯಾಕಂದ್ರೆ ಈ ಕೇಸು ದೊಡ್ಡ ಮಟ್ಟದಲ್ಲಿ ದೊಡ್ಡವಾಗಿತ್ತು. ಪೊಲೀಸರಿಗೆ ಚಳ್ಳೆಯನ್ನು ತಿಳಿಸಿದ್ದು ದೊಡ್ಡ ಮಟ್ಟದ ಚಾಲೆಂಜ್ ಕೂಡ ಈ ಒಂದು ಆ ಒಂದು ಪ್ರಮುಖ ಕೇಸನ್ನು ಭೇದಿಸುವಲ್ಲಿ ಈಗ ಬೀದರ್ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಸನದಿ DVSP ಕಚೇರಿ ಕರ್ಕೊಂಡು ಬಂದೇ ಬರ್ತೀನಂತೆ. ಅವನಿಗೆ ಇದೇನಾದ್ರು ಹಾಕಿ ಚೇರ್ ಅಲ್ಲ ಟೇಬಲ್ ತರ ಸ್ಟೂಲ್ ಅಲ್ಲ ಟೇಬಲ್ ತಗೊಂಡು ಸ್ಟೂಲ್ ಟೇಬಲ್ ನೋಡಿದ್ವಿ ಸರ್ ಮೀಡಿಯಾ ಪೋಸ್ಟ್ ನೋಡಿದ್ವಿ ಸರ್. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಬೀದರ್ನಲ್ಲಿ ನಡೆದಂಥ SBI ATM ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಇವತ್ತು ಬೀದರ್ ಜಿಲ್ಲಾ ಪೊಲೀಸರು ಬೀದರ್ ನಗರಕ್ಕೆ ಕರೆತರುವ ಕೆಲಸವನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಏನು ಈಗ ಆರೋಪಿಗಳನ್ನು ಏನು ಬೀದರ್ನ DSP ಕಚೇರಿಗೆ ಕರೆಯಲಾಗ್ತದೆ. ಇಬ್ಬರು ಆರೋಪಿಗಳನ್ನು ಏನು ಬಿಹಾರದಿಂದ ಏನು ಬೀದರ್ ನಗರಕ್ಕೆ ಕರೆತಂದಿದ್ದು DSP ಕಚೇರಿಯಲ್ಲಿಗೆ ಈಗ ಆರೋಪಿಗಳನ್ನ ಹಾಜರುಪಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಬ್ಬರು ಆರೋಪಿಗಳನ್ನು ಏನು ಈಗ ಕಾರ್ನಿಂದ ಕರ್ಕೊಂಡು ಬಂದಿದ್ದಾರೆ. ಪಟ್ನಾದಿಂದ ನೇರವಾಗಿ ಬೀದರ್ ನಗರಕ್ಕೆ ಕರೆತಂದಿದ್ದು ಇಬ್ಬರು ಆರೋಪಿಗಳನ್ನು ಈಗ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುನ್ನ DSP ಕಚೇರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಕಚೇರಿಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆ ಆರೋಪಿಗಳು ಎಷ್ಟು ದುಡ್ಡನ್ನು ತೆಗೆದುಕೊಂಡು ಹೋಗಿದ್ರು, ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಇವತ್ತು ಪೊಲೀಸರು ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಬಿಹಾರದಿಂದ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಒಬ್ಬ ಅಮನ್ ಮತ್ತು ಇನ್ನೊಬ್ಬ ಅಲೋಕ್ ಅಂತ ಇಬ್ಬರು ಆರೋಪಿಗಳನ್ನ ಬೀದರ್ ನಗರಕ್ಕೆ ಕರೆತಂದು DSP ಕಚೇರಿಗೆ ಈಗ ಹಾಜರುಪಡಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ಇಬ್ಬರು ಆರೋಪಿಗಳು ಅಮನ್ ಮತ್ತು ಅಲೋಕ್ ಅಂತ ಏನು 80 ಲಕ್ಷ ರೂಪಾಯಿ 83 ಲಕ್ಷ ರೂಪಾಯಿ ಹಣವನ್ನು ಕದ್ದು ಅಮಾಯಕನೊಬ್ಬನ ಜೀವವನ್ನು ತೆಗೆದುಕೊಂಡಂತ ಇಬ್ಬರು ಆರೋಪಿಗಳನ್ನ ಈಗ ಬೀದರ್ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಇಬ್ಬರನ್ನು ಕೂಡ ಈಗ ಬೀದರ್ ನಗರಕ್ಕೆ ಕರೆತಂದಿದ್ದಾರೆ. ನೋಡ್ತಾ ಇರಬಹುದು ಏನು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಿದೆ. ಬೀದರ್ನ DSP ಕಚೇರಿ ಪೊಲೀಸ್ ಉಪಾಧೀಕ್ಷರ ಕಚೇರಿಗೆ ಹಾಜರುಪಡಿಸ್ತಾ ಇದ್ದಾರೆ. ಇಲ್ಲಿಂದ ಅವರನ್ನ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸ್ತಾ ಇದ್ದು ಆರೋಪಿಗಳ ಬಗ್ಗೆ ವಿಚಾರಣೆ ಕೂಡ ಪೊಲೀಸ್
DSP ಕಚೇರಿಯಲ್ಲಿ ನಡೀತಾ ಇದೆ. ನೋಡ್ತಾ ಇರ್ಬೋದು ಈಗ ಆರೋಪಿಗಳ ಬಳಿ ಪೊಲೀಸರು ಮಾಹಿತಿಯನ್ನು ಪಡೆಯಲಿದ್ದಾರೆ. ಯಾವ ರೀತಿ ಪ್ಲಾನ್ ಮಾಡಿದ್ರು, ಎಷ್ಟು ದುಡ್ಡು ನೋಡಿದ್ರು, ಯಾವ ರೀತಿ ದುಡ್ಡು ಉಪಯೋಗ ಮಾಡಿದ್ರು, ಎಷ್ಟೆಲ್ಲ ಖರ್ಚಾಗಿದೆ, ಯಾವ ರೀತಿ ಯಾರೆಲ್ಲ ಇವರಿಗೆ ಸಹಾಯ ಮಾಡಿದ್ರು ಅನ್ನೋದನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ನೋಡ್ಬೇಕೀಗ ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಅವರನ್ನ ನ್ಯಾಯಾಲಯಕ್ಕೆ ಕೂಡ ಪ್ರೊಡ್ಯೂಸ್ ಮಾಡಲಿದ್ದು ಇನ್ನು ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ನೀಡುವ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.